ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ತುಂಬಾ ಜನರಿಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿತ್ತು. ಅಲ್ಲಿ ಜನಸಾಮಾನ್ಯರಿಗೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಆ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ಕಾರ್ಯಕರ್ತರನ್ನ ಮೀಟ್ ಮಾಡ್ತೀನಿ, ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಅವರು ಹೇಳಿದ ಮಾತಿನಂತೆಯೇ ಇದೀಗ ಜಿಲ್ಲೆಗಳ ಪ್ರವಾಸವನ್ನ ಆರಂಭ ಮಾಡಿದ್ದಾರೆ. ತಮ್ಮ ಹುಟ್ಟೂರಿನಿಂದಲೇ ಪ್ರವಾಸವನ್ನ ಆರಂಭ ಮಾಡಿರುವ ಡಿಕೆ ಶಿವಕುಮಾರ್ ಅವರು ಅಲ್ಲಿ ತಮ್ಮ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ, ತಮ್ಮ ಕ್ಷೇತ್ರದ ಜನರಿಗೆ ಅಭಯವನ್ನ ನೀಡಿದ್ದಾರೆ. ಸಿಎಂ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಹುಟ್ಟೂರಿಗೆ ಡಿಕೆ ಮಾಸ್ ಎಂಟ್ರಿ. ಡಿಕೆ ಸ್ವಾಗತಿಸಿದ ಬ್ಯಾನರ್ ಕಟ್ಔಟ್. ಕನಕಪುರದಲ್ಲಿ ಬಂಡೆ ಟೆಂಪಲ್ ರನ್. ಸ್ವಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಗಾಳ ಹಾಕಿದ್ರ ಸಿಎಂ ಡಿಕೆ. ಡಿಕೆಶಿ ಸಿಎಂ ಆಗಿದ್ದಾರೆ. ಡಿಕೆಶಿ ಕನಸು ಈಡೇರಿದೆ. ಡಿಕೆಶಿ ಸಿಎಂ ಆದ್ಮೇಲೆ ಹೆಚ್ಚು ಖುಷಿ ಪಟ್ಟೋರು ಡಿಕೆ ಸ್ವಕ್ಷೇತ್ರ ಕನಕಪುರದವರು ಮತ್ತು ಡಿಕೆ ತವರು ಜಿಲ್ಲೆ ಬೆಂಗಳೂರು ದಕ್ಷಿಣದವರು. ಡಿಕೆಶಿ ಸಿಎಂ ಆಗಲಿ ಅಂತ ಡಿಕೆಶಿ ಎಷ್ಟು ಪ್ರಯತ್ನ ಮಾಡಿದ್ರೋ ಅಷ್ಟೇ ಪ್ರಾರ್ಥನೆ ಮಾಡಿದ್ದರು ರಾಮನಗರ ಜಿಲ್ಲೆಯವರು. ಈಗ ಎಲ್ಲರ ಹಾರೈಕೆಯಂತೆ ಡಿಕೆಶಿ ಸಿಎಂ ಆಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನವರು ಫುಲ್ ಖುಷಿಯಾಗಿದ್ದಾರೆ. ನಮ್ಮೂರಿನ ನಾಯಕ ಸಿಎಂ ಆಗಿದ್ದಾರೆ ಅನ್ನೋ ಖುಷಿ ನಡುವೆಯೇ ಮತ್ತೊಂದು ಖುಷಿ ಅವರ ಬಳಿ ಬಂದಿದೆ. ಡಿಕೆಶಿ ಸಿಎಂ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬಂದು ತಮ್ಮ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿಯಾಗಿದ್ದಾರೆ. ಸಿಎಂ ಆಗಿದ್ದಕ್ಕೆ ನಿಮ್ಮ ಆಶೀರ್ವಾದವೇ ಕಾರಣ ಅಂತ ಧನ್ಯವಾದ ಸಲ್ಲಿಸಿದ್ದಾರೆ. ಆಗ್ಲೇ ಹೇಳಿದ್ರು, ಹೇಳಿದಂತೆ ನಡ್ಕೊಂಡ್ರು. ಹುಟ್ಟೂರಿನಿಂದಲೇ ಜಿಲ್ಲಾ ಪ್ರವಾಸಕ್ಕೆ ಮುನ್ನುಡಿ. ಸಿಎಂ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಮುನ್ನ ಒಂದು ನಿರ್ಧಾರ ತಗೊಂಡಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ಜಿಲ್ಲೆಗಳಿಂದ ಅಭಿಮಾನಿಗಳು ಬರಬಾರದು, ಪಾಸ್ ಇದ್ದವರಿಗಷ್ಟೇ ಗ್ಲಾಸ್ ಹೌಸ್ನ ಪ್ರಮಾಣ ವಚನಕ್ಕೆ ಎಂಟ್ರಿ ಅಂತ ಹೇಳಿಬಿಟ್ಟಿದ್ರು. ಪ್ರಮಾಣ ವಚನ ಮುಗಿಸಿದ ಕೆಲವೇ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ಡಿಕೆ ನಿರ್ಧಾರವನ್ನ ಕೇಳಿದ ಕಾಂಗ್ರೆಸ್ ಕಾರ್ಯಕರ್ತರು ಯಾರೂ ಪ್ರಮಾಣ ವಚನದ ದಿನ ಗ್ಲಾಸ್ ಹೌಸ್ ಕಡೆ ಬಂದಿರಲಿಲ್ಲ. ಈಗ ತಾವು ಹೇಳಿದಂತೆ ನಡ್ಕೋಬೇಕು ಅಂತ ನಿರ್ಧಾರ ಮಾಡಿದ ಡಿಕೆಶಿ ಜಿಲ್ಲಾವಾರು ಪ್ರವಾಸ ಆರಂಭಿಸಿದ್ದಾರೆ. ತಮ್ಮ ತವರು ಜಿಲ್ಲೆಯಿಂದಲೇ ಜಿಲ್ಲಾ ಪ್ರವಾಸ ಶುರು ಮಾಡಿಕೊಂಡಿದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಭಾನುವಾರ ಡಿಕೆ ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಕೃತಜ್ಞತೆ ಸಮರ್ಪಣೆಗೆ ಸಿಎಂ ಡಿಕೆಶಿ ರೂಟ್ ಮ್ಯಾಪ್. ಡಿಕೆಶಿ ಸಿಎಂ ಆಗುವುದು ಕನಕಪುರ ಕ್ಷೇತ್ರದ ಜನರ ಆಶೆಯಾಗಿತ್ತು. ಡಿಕೆಶಿ ಸಿಎಂ ಆಗ್ತಾರೆ ಅಂತಾನೆ ಬರೋಬ್ಬರಿ 1 ಲಕ್ಷ ಮತಗಳ ಅಂತರದಿಂದ ಡಿಕೆಶಿಯನ್ನ ಗೆಲ್ಲಿಸಲಾಗಿತ್ತು. ತಮ್ಮನ್ನು ಆಯ್ಕೆ ಮಾಡಿದ ಜನರಿಗಾಗಿ ಸಿಎಂ ಡಿಕೆಶಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕನಕಪುರ ತಾಲೂಕಿನ 19 ಹಾಗೂ ಹಾರೋಹಳ್ಳಿ ನಗರ ಸೇರಿದಂತೆ 20 ಕಡೆಗಳಲ್ಲಿ ಕೃತಜ್ಞತಾ ಸಮರ್ಪಣಾ ಸಭೆ ನಡೆಸಿದ್ದಾರೆ. ಒಂದು ಸ್ಥಳದಲ್ಲಿ ಅರ್ಧ ಗಂಟೆ ಮಾತ್ರ ಸಮಯ ನಿಗದಿ ಮಾಡಿ ಅಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿ ಧನ್ಯವಾದ ಅರ್ಪಿಸಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸಿ ಡಿಕೆಶಿ ಮೆಟ್ರೋ ಸಂಚಾರ. ಸಿಎಂ ಡಿಕೆಶಿ ರಾಮನಗರ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ರು. ಭಾನುವಾರ ಬೆಳಗ್ಗೆ ಬೆಂಗಳೂರು ಮತ್ತು ಬೆಂಗಳೂರು ದಕ್ಷಿಣಕ್ಕೆ ಪ್ರಯಾಣ ಬೆಳೆಸಿದ ಡಿಕೆಶಿ ವಿಧಾನಸೌಧದ ಬಳಿಯೇ ಮೆಟ್ರೋ ಹತ್ತಿದ್ರು. ಸಾರ್ವಜನಿಕರಿಗೆ ತೊಂದರೆ ಆಗಬಹುದಾದ ಝೀರೋ ಟ್ರಾಫಿಕ್ ಕಾರು ಪ್ರಯಾಣ ತಪ್ಪಿಸಲು ಡಿಕೆಶಿ ಈ ನಿರ್ಧಾರ ತಗೊಂಡ್ರು. ವಿಧಾನಸೌಧದ ಎದುರಿನ ಮೆಟ್ರೋ ಸ್ಟೇಷನ್ನಿಂದ ಕನಕಪುರ ರಸ್ತೆ ಕೊನೆ ಮೆಟ್ರೋ ಸ್ಟೇಷನ್ವರೆಗೆ ಮೆಟ್ರೋ ರೈಲಲ್ಲಿ ಪ್ರಯಾಣ ಬೆಳೆಸಿದ ಡಿಕೆ ಮೊದಲು ಭೇಟಿ ನೀಡಿದ್ದು ಹಾರೋಹಳ್ಳಿಗೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕನಕಪುರ ವಿಧಾನಸಭಾ ಕ್ಷೇತ್ರದ ಹಾರೋಹಳ್ಳಿ ಬಂದ ಡಿಕೆಶಿಗೆ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅದ್ಧೂರಿ ಸ್ವಾಗತ ಕೋರಿದ್ರು. ಹಾರೋಹಳ್ಳಿ ಸರ್ಕಲ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಬೃಹತ್ ಬ್ಯಾನರ್ಗಳು, ಕಟೌಟ್ಗಳು ಹಾಗೂ ಕಾಂಗ್ರೆಸ್ ಬಾವುಟಗಳಿಂದ ಪಟ್ಟಣ ಸಿಂಗಾರಗೊಂಡಿತ್ತು. ಸಿಎಂ ಬರ್ತಾರೆ ಅಂತ ಸಾವಿರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಜಮಾಯಿಸಿದ್ದರು. ಡಿಕೆಶಿಗೆ ಹಸಿರು ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿಯಿಂದ ತಯಾರಿಸಲಾದ ಬೃಹತ್ ಹಾರವನ್ನ ಹಾಕಲಾಯಿತು. ಮುಖ್ಯಮಂತ್ರಿಗೆ ದೃಷ್ಟಿ ತಾಗದಿರಲಿ ಎಂಬ ಉದ್ದೇಶದಿಂದ ಸಿದ್ಧಪಡಿಸಲಾಗಿದ್ದ ವಿಶೇಷ ಹಾರವನ್ನ ಕ್ರೈನ್ ಮೂಲಕ ಅರ್ಪಿಸಲಾಯಿತು.
ಹಾರೋಹಳ್ಳಿಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದರು. ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ದೀರ್ಘ ದಂಡ ನಮಸ್ಕಾರ ಹಾಕಿ ಆಶೀರ್ವಾದ ಪಡೆದರು. ಬಳಿಕ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದ್ರು. ರೋಡ್ ಶೋ ವೇಳೆ ಜನರು ಹೂಮಳೆ ಸುರಿಸಿ ಸಂಭ್ರಮಿಸಿದರು. ಮುಖ್ಯಮಂತ್ರಿಯವರಿಗೆ ವಿಶೇಷ ಸ್ವಾಗತ ನೀಡಲು ಜನಪದ ಕಲಾ ತಂಡಗಳು ಸಜ್ಜಾಗಿದ್ದವು. ತಮಟೆ, ಡೊಳ್ಳು, ನಗಾರಿ, ಹುಲಿವೇಷ ಹಾಗೂ ಪೂಜಾ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ಪ್ರದರ್ಶನಗಳು ಗಮನ ಸೆಳೆದವು. ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಮುಖ್ಯಮಂತ್ರಿಯವರನ್ನ ಸ್ವಾಗತಿಸಿದರು. ಮನೆ ದೇವರು ಕೆಂಕೇರಮ್ಮನಿಗೆ ಸಿಎಂ ಡಿಕೆ ಪೂಜೆ. ಹಾರೋಹಳ್ಳಿಯಿಂದ ಕನಕಪುರಕ್ಕೆ ಬಂದ ಡಿಕೆಶಿ ಕನಕಪುರ ಪಟ್ಟಣದಲ್ಲಿ ಮನೆ ದೇವರಾದ ಕೆಂಕೇರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ರೋಡ್ ಶೋ ಮಾಡಿದ ಡಿಕೆಶಿ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಯಾರು ಊರು ಬಿಟ್ಟು ಹೋಗಬೇಡಿ, ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ನಿಮಗೆ ಉತ್ತಮ ಆರೋಗ್ಯ ಕೊಡಬೇಕು ಅನ್ನೋದು ನನ್ನ ಚಿಂತನೆ. ಆರೋಗ್ಯ, ವಸತಿ, ಶಿಕ್ಷಣಕ್ಕೆ ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ರು. ಬದಲಾವಣೆ ಮಾಡಿದ್ದೇವೆ, ಹಾಸ್ಪಿಟಲ್ಗಳನ್ನು ತಂದಿದ್ದೇವೆ. ನಾನು ನಿಮ್ಮೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ನಿಮ್ಮ ಆಸ್ತಿ ಮೌಲ್ಯ 2 ಲಕ್ಷ 3 ಲಕ್ಷ ಕೇಳೋರಿಲ್ಲ ಜಮೀನು. ಇವತ್ತು ಯಾವ ಜಮೀನು ಕೂಡ 50 ಲಕ್ಷ 1 ಕೋಟಿ ಕಡಿಮೆ ಇವತ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಈ ದೇಹ, ಈ ನಾನು ಡಿಕೆ ಸುರೇಶ್ ಅವರು ನಾವೆಲ್ಲ ಕೂಡ ನಮ್ಮ ದೇಹವನ್ನ ಸಾಯವರೆಗೂ ಕೂಡ ನಿಮ್ಮ ಮಕ್ಕಳಾಗಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಸಾಯವರೆಗೂ ನಿಮ್ಮ ಸೇವೆಯನ್ನ ಮಾಡ್ತೇವೆ ಅಂತೇಳಿ. ಕನಕಪುರ ನಗರದಲ್ಲಿ ಮೆಡಿಕಲ್ ಕಾಲೇಜು. ಕನಕಪುರದ ತುಂಗಣಿಯಲ್ಲಿ ಡಿಕೆಶಿಗೆ ಸೇಬಿನ ಬೃಹತ್ ಹಾರ ಅರ್ಪಿಸಲಾಯಿತು. ರೋಡ್ ಶೋ ವೇಳೆ ಮಾತಾಡಿದ ಡಿಕೆಶಿ, ತುಂಗಣಿ ನಮ್ಮ ಕ್ಷೇತ್ರದ ಹೆಬ್ಬಾಗಿಲು. ಕನಕಪುರ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜು ಮಾಡುವುದು ನನ್ನ ಆಸೆ. 6-7 ವರ್ಷದಲ್ಲಿ ಆಗಬೇಕಿತ್ತು. ಆದರೆ ಯಡಿಯೂರಪ್ಪ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿಬಿಡ್ತು. ಕಾಲ ಯಾವತ್ತೂ ಹಾಗೆ ಇರಲ್ಲ. ಈಗ ನಾನು ಭೂಮಿ ಪೂಜೆ ಮಾಡ್ತೀನಿ ಅಂದ್ರು. ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡೋಂತ ತಾಲೂಕಲ್ಲಿ ಮಾಡೋಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದ ಕೆಲಸ. ಜೆಡಿಎಸ್ ಕಾರ್ಯಕರ್ತರಿಗೆ ಮನೆ ಬಾಗಿಲು ಸದಾ ತೆರೆದಿರುತ್ತೆ. ಪ್ರತಿಯೊಂದು ರೋಡ್ ಶೋದಲ್ಲೂ ಡಿಕೆಶಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಹಾರೋಹಳ್ಳಿ ರೋಡ್ ಶೋನಲ್ಲಿ ಮಾತಾಡಿದ ಡಿಕೆಶಿ ಹೊಸ ಮಾತೊಂದನ್ನಾಡಿದ್ದಾರೆ. ಇದು ಚರ್ಚೆ ಹುಟ್ಟಾಕಿದೆ. ಬಿಜೆಪಿಯನ್ನ ಎಲ್ಲರೂ ದೂರ ಬಿಡಬೇಕು. ಈ ಹಿಂದೆ ಕುಮಾರಸ್ವಾಮಿಗೆ ಸಹಾಯ ಮಾಡಿದ್ದೇವೆ, ಅನಿತಾ ಕುಮಾರಸ್ವಾಮಿಗೂ ಸಹಾಯ ಮಾಡಿದ್ದೇವೆ. ಜೆಡಿಎಸ್ ಕಾರ್ಯಕರ್ತರಿಗೂ ನಾನು ಸಹಕಾರ ಕೊಡುತ್ತೇನೆ. ನನ್ನ ಮನೆ ಬಾಗಿಲು ಜೆಡಿಎಸ್ನವರಿಗೆ ತೆರೆದಿರುತ್ತೆ. ನಮ್ಮನ್ನ ಹೇಗೆ ಉಪಯೋಗಿಸಿಕೊಳ್ತಿರೋ ನೋಡಿ ಎಂದಿದ್ದಾರೆ. ಈ ಮೂಲಕ ಜೆಡಿಎಸ್ ಕಾರ್ಯಕರ್ತರ ಸೆಳೆಯಲು ಡಿಕೆ ಪ್ಲಾನ್ ಮಾಡಿದ್ದಾರೆನ್ನಲಾಗಿದೆ. ಅಭಿಮಾನಿ ತಂದುಕೊಟ್ಟ ಎಳನೀರು ಕುಡಿದ ಡಿಕೆ. ಕೋಡಿಹಳ್ಳಿಯಲ್ಲೂ ಭರ್ಜರಿ ರೋಡ್ ಶೋ ಆಯಿತು. ಅಭಿಮಾನಿ ತಂದುಕೊಟ್ಟ ಎಳನೀರು ಕುಡಿದು ಡಿಕೆ ಶಿವಕುಮಾರ್ ಖುಷಿಪಟ್ಟರು. ಸಿಎಂ ಡಿಕೆಶಿ ನಾರಾಯಣಪುರ ಗ್ರಾಮಕ್ಕೆ ಸಿಎಂ ಡಿಕೆಶಿ ಬಂದಾಕ್ಷಣ 100 ಮಹಿಳೆಯರು ಸ್ವಾಗತ ಕೋರಿದ್ರು. ಜನರನ್ನ ಉದ್ದೇಶಿಸಿ ಸಿಎಂ ಡಿಕೆಶಿ, ಇಲ್ಲಿ ಆಸ್ಪತ್ರೆ ಮಾಡ್ತೇನೆ, ಉಚಿತ ಸೈಟ್ ನೀಡಲು ನಾವು ತೀರ್ಮಾನ ಮಾಡ್ತಿದ್ದೇನೆ. ನಾನು 2028ರಲ್ಲಿ ಮತ್ತೆ ಗೆಲ್ಲಬೇಕು, ನಿಮ್ಮ ಸಹಕಾರ ಬೇಕು ಅಂದ್ರು. ಒಟ್ನಲ್ಲಿ ಡಿಕೆ ಹುಟ್ಟೂರಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಈ ಮೂಲಕ ಕಾರ್ಯಕರ್ತರಿಗೆ ಧನ್ಯವಾದ ಅರ್ಪಿಸಿದ್ದು, ಇದೇ ರೋಡ್ ಶೋನಲ್ಲಿ 2028ರ ಚುನಾವಣೆಗೂ ಕೂಡ ತಯಾರಿ ನಡೆಸಿದ್ದಾರೆ. ದೊಡ್ಡಲಹಳ್ಳಿ ಡಿಕೆಶಿ ಪಾಲಿಗೆ ಮಹತ್ವದ್ದು. ಯಾಕಂದ್ರೆ ಇದೇ ಊರಲ್ಲಿ ಕೊನೆಯದಾಗಿ ರೋಡ್ ಶೋ ನಡೆಸಿದ್ರು ಡಿಕೆಶಿ. ಈ ಊರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದು ಡಿಕೆಶಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಗಿತ್ತು. ಕಾರ್ಯಕರ್ತರು ಡಿಕೆಶಿ ಮೇಲೆ ಹೂಗಳ ಸುರಿಮಳೆ ಸುರಿದಿದ್ರು. ಸೇಬು ಹಣ್ಣಿನ ಬೃಹತ್ ಹಾರವನ್ನ ಕ್ರೇನ್ ಸಹಾಯದಿಂದ ಹಾಕಿ ಅಭಿಮಾನ ಮೆರೆದ್ರು. ಜನರ ಅಭಿಮಾನ ಕಂಡು ಡಿಕೆಶಿ ಮೂಕ ವಿಸ್ಮಿತರಾದ್ರು.